ಇವಾಗ ನೀವೇನ್ ನೋಡ್ತಾ ಇದೀರಾ ಈ ಶೆಡ್ ಅಲ್ಲಿ ಒಂದು 400 ರಿಂದ 500 ಮರಿ ಸಾಕುವಂತ ಒಂದು 400 ರಿಂದ 500 ಮರಿ 40 kg ಇಂದ 45 kg ವರೆಗೂ ಇದಾವೆ ಒಂದೊಂದ್ ಮರಿ ನಾವಿಲ್ಲಿ ಇವಕ್ಕೆ ಆಹಾರ ಬಂದು TMR ಅನ್ನೋದನ್ನ ಬಳಸ್ತೀವಿ ನಾವು ಕುರಿ ಸಾಕಾಣಿಕೆನಲ್ಲಿ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ ಒಂದು ಕುರಿ ನಾವು ತಂದು ಹಲ್ಲಾಕಕ್ ಮುಂಚೆ ಎಷ್ಟು ವೇಟ್ ಗೇನ್ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕುರಿಗಳ ಗೊಬ್ಬರನೆಲ್ಲ ನಾವು ಒಂದು ತಿಂಗಳಿಗೆ 1.5 ತಿಂಗಳಿಗೆ ಏನ್ ಮಾಡ್ತೀವಿ ಈ ತರ ಕ್ಲೀನ್ ಮಾಡ್ಬಿಡ್ತೀವಿ ಈ ತರ ಅವು ಜಾಸ್ತಿ ಬಿಟ್ರೆ ಏನಾಗುತ್ತೆ ಅದರಲ್ಲಿ ಅಮೋನಿಯಾ ಜಾಸ್ತಿ ಆಗುತ್ತೆ ಸ್ಮೆಲ್ ಜಾಸ್ತಿ ಬರುತ್ತೆ ನೊಣ ಬರೋ ಅಂತ ಚಾನ್ಸಸ್ ಇರುತ್ತೆ ಈ ಇದನ್ನ ಒಂದು ಮೆಷಿನ್ ಇದೆ ಅಂದ್ರೆ ಇದನ್ನ ಪೌಡರ್ ಮಾಡ್ತೀವಿ ಪೌಡರ್ ಮಾಡ್ಬಿಟ್ಟು ಅದನ್ನ ನಾವು ಮತ್ತೆ ರೀಪ್ಯಾಕ್ ಮಾಡಿ ಅದನ್ನ ನಾವು ಮಾರಾಟ ಮಾಡ್ತಾ ಇದೀವಿ ನಮಸ್ಕಾರ ನಿಮ್ಮ ಹೆಸರು ಸರ್ ನನ್ನ ಹೆಸರು ಇನಾಯತುಲ್ಲಾ ಖಾನ್ ಅಂತ ನಾವು ಕ್ಯೂಪಿಟ್ಸ್ ನ್ಯಾಚುರಲ್ ಫಾರ್ಮ್ ಅಂತ ಇದು ಕೊನಗಾನಹಳ್ಳಿ ವಿಲೇಜ್ ಹೊಸೂರು ಹೋಬಳಿ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಇಲ್ಲಿ ನಾವು ಸುಮಾರು ಒಂದು ಈ ಶೆಡ್ ಅಲ್ಲಿ ಇವಾಗ ನೀವೇನ್ ನೋಡ್ತಾ ಇದೀರಾ ಈ ಶೆಡ್ ಅಲ್ಲಿ ಒಂದು 400 ರಿಂದ 500 ಮರಿ ಸಾಕುವಂತ ಒಂದು 400 ರಿಂದ 500 ಮರಿ ಸಾಕ್ಬೋದು ಇದ್ರಲ್ಲಿ ಇದು ಬಂದು ನಾವು ಇಲ್ಲಿ ಫ್ಯಾಟ್ನಿಂಗ್ ಪರ್ಪಸ್ ಅಂದ್ರೆ ನಾವು ಮರಿ ತಂದು ಒಂದು 3 ತಿಂಗಳು ಮೇಯಿಸಿ 3 ತಿಂಗಳು ಮೇಯಿಸಿ ಅವುಗಳನ್ನ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿದೆ ಇಲ್ಲಿ ನೀವು ನೋಡ್ಬೋದು ಈಗ ನಮ್ಮ ಹತ್ರ ಇಲ್ಲಿರೋದೆಲ್ಲ ಸುಮಾರು ಒಂದು ಇವಾಗ ಒಂದು 250 ರಿಂದ 300 ಮರಿ ಇದೆ ಇಲ್ಲಿ ಇವಾಗ ಈಗ ಬಕ್ರೀದ್ ಸೀಸನ್ ಇರೋದ್ರಿಂದ ಮೊನ್ನೆ ಎಲ್ಲ ಒಂದಷ್ಟು ಮರಿ ಆಗಿದೆ ಇವು ಇವಾಗ ಅಟ್ ಪ್ರೆಸೆಂಟ್ ಇವಾಗ ನೀವು ನೋಡ್ತಾ ಇರೋ ಮರಿ 40 kg ಇಂದ 45 kg ವರೆಗೂ ಇದಾವೆ ಒಂದೊಂದ್ ಮರಿ ಅಂದ್ರೆ ನಾವು ನೋಡ್ಲಿಕ್ಕೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇವಕ್ಕೆ ಹೊಟ್ಟೆಗಳಾಗ್ಲಿ ಅಥವಾ ಇದಾಗ್ಲಿ ಇಲ್ಲ ಇದ್ರ ಗ್ರೋತ್ ನೀವು ಕ್ಲೀನ್ ಆಗಿ ಅರ್ಥ ಆಗುತ್ತದೆ ನಾವಿಲ್ಲಿ ಇವಕ್ಕೆ ಆಹಾರ ಬಂದು TMR ಅನ್ನೋದನ್ನ ಬಳಸ್ತೀವಿ TMR ಟೋಟಲ್ ಮಿಕ್ಸ್ಡ್ ರೇಷನ್ ಅನ್ನೋದನ್ನ ಬಳಸ್ತೀವಿ ಆಮೇಲೆ ಇದಕ್ಕೆ ಬೇರೆ ಯಾವ್ದೇ ಕೋಳಿ ಫೀಡ್ ಆಗ್ಲಿ ಆಮೇಲೆ ಮೆಕ್ಕೆಜೋಳ ಆಗ್ಲಿ ಈ ಹಸಿ ಹುಲ್ಲಾಗ್ಲಿ ಒಣ್ಣುಲ್ಲಾಗ್ಲಿ ಇವೆಲ್ಲ ಯಾವುದನ್ನು ನಾವು ಇವುಗಳಿಗೆ ಹಾಕೋದಿಲ್ಲ ಇವು ಬೇರೆ 3 ಹೊತ್ತು ಇದನ್ನೇ ಹಾಕ್ತಿವಿ ಆಮೇಲೆ ಇಲ್ಲಿ ಇವಕ್ಕೆ ನಿಮ್ಗೆ ಅಲ್ಲಿ ತೋರಿಸ್ದಂಗೆ ಇದಕ್ಕೆ ಕುಡಿಯೋ ನೀರಿಗೆ ವ್ಯವಸ್ಥೆ ಇದೆ ಕುಡಿಯೋ ನೀರಿಗೆ ಈ ರೀತಿ ಅವು ಬಾಯಿ ಇಟ್ಟಾಗ ನೀರು ಬರ್ತದೆ ಆ ನೀರನ್ನ ಅವು ಕುಡ್ಕೊಳ್ತವೆ ದಿನಕ್ಕೆ ಅವು ತಿಂದಿರೋ ಪೌಡರ್ ಇದ್ರಲ್ಲಿ ಬಂದಿರ್ತದೆ ಅದನ್ನು ದಿನಕ್ಕೆ ಒಂದ್ಸತಿ 2 ಸತಿ ಕ್ಲೀನ್ ಮಾಡ್ಕೋಬೇಕು ಆರೋಗ್ಯವಾಗಿ ಇರ್ತವೆ ಇವಾಗ ಇಲ್ಲಿ ನೋಡ್ತಾ ಇರೋ ಮರಿಗಳು ನೀವು ಯಾವ್ದು ಬೇಕಾದ್ರೂ ನೋಡ್ಬೋದು ಎಲ್ಲವೂ 40 kg ಮೇಲೆ ಇದಾವೆ 40 ರಿಂದ 50 kg ವರೆಗೂ ಇದೆ ಇವು ಬಂದು ಅಮೀನ್ಗಡ ಎಳಗಾವ ಅಂತ ಏನ್ ಕರಿತೀವಿ ಆ ಜಾತಿಯ ಕುರಿಗಳು ಇವು ಇವುಗಳಲ್ಲಿ ಅಂದ್ರೆ ನಮ್ಗೆ ಒಳ್ಳೆ ಮಾಂಸ ಇಳುವರಿ ಚೆನ್ನಾಗಿ ಬರುತ್ತೆ ಮಾಂಸ ಇಳುವರಿ ಚೆನ್ನಾಗಿ ಬರುತ್ತೆ ಆಮೇಲೆ ಮರಿಗಳು ಬೇಗ ತೂಕನ ಗೇನ್ ಮಾಡ್ತವೆ ಇವು ಇವಾಗ ಈ ಮರಿ ನೋಡ್ಬೋದು ನೀವು ಹತ್ರ 50 kg ಇದೆ ಇದು ಒಂದು ಮರಿ ಮಾತ್ರ ಇದು ನೋಡೋದಕ್ಕೆ ನಿಮ್ಗೆ ಬೇರೆ ಈಗ ನೀವು ಫ್ಯಾನ್ಸಿ ಮರಿಗಳು ನೋಡಿರ್ತೀರಿ ಅದು 50 kg ಇದೆ ಅಂತಾರೆ ಅದು ದೊಡ್ಡ ಕೊಂಬಿಟ್ಕೊಂಡು ಅಂದ್ರೆ ನಾವು ಕುರಿ ಸಾಕಾಣಿಕೆನಲ್ಲಿ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ ಒಂದು ಕುರಿ ನಾವು ತಂದು ಹಲ್ಲಾಕಕ್ ಮುಂಚೆ ಎಷ್ಟು ವೇಟ್ ಗೇನ್ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಅದು 1 ವರ್ಷಕ್ಕೆ 40 kg ಬಂದಿದೆ 2 ವರ್ಷಕ್ಕೆ 50 kg ಬಂದಿದೆ ಅನ್ನೋದಲ್ಲ ಇವೆಲ್ಲ ಮ್ಯಾಕ್ಸಿಮಮ್ 8 ತಿಂಗಳು ಒಳಗಡೆ ಇರುವಂತ ಮರಿಗಳು 8 ತಿಂಗಳು ಒಳಗಡೆ ಹೌದೌದು ನಾವು ತಂದಾಗ ಒಂದು 3 ತಿಂಗಳು ಮರಿ ತಂದಿರ್ತೀವಿ ಆಮೇಲೆ ನಾವು ಒಂದು 3 ತಿಂಗಳು ಅಥವಾ 3.5 ತಿಂಗಳು ಸಾಕಿದ್ರೆ ಅದು ಎಷ್ಟು ಬೇಗ ಗೇನ್ ಮಾಡುತ್ತೆ ವೈಟ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಟ್ನಿಂಗ್ ಅಲ್ಲಿ ಅದೊಂದು ಇಂಪಾರ್ಟೆಂಟ್ ಆಗ್ತದೆ ಅದನ್ನ ಕಂಪೇರ್ ಮಾಡಿದಾಗ ನಮ್ಗೆ ಈ ಎಳಗಾ ಬ್ರೀಡ್ ಅಲ್ಲಿ ಬೇಗ ವೈಟ್ ಗೇನ್ ಆಗ್ತದೆ ನನಗೆ ಇಲ್ಲಿ ನಾನು ನೋಡಿರ್ತಕ್ಕಂಥದ್ರಲ್ಲಿ ಮಿನಿಮಮ್ ತಿಂಗಳಿಗೆ 6 ರಿಂದ 8 kg ವರ್ಗು ತೂಕ ಬಂದಿರುವಂತ ಮರಿಗಳು ಇದಾವೆ ಅಂದ್ರೆ ಹಲ್ಲಾಕಕ್ ಮುಂಚೆ ನಾವು 40 kg ಮಾಡೋದು 50 kg ಮಾಡೋದು ಇಂಪಾರ್ಟೆಂಟ್ ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಒಳ್ಳೆ ಗೇನ್ ಆಗುತ್ತೆ ಅದಕ್ಕೆ ನಾವು ಬೇರೆ ತರ ಯಾವುದು ಮಾಲ್ ನ್ಯೂಟ್ರಿಷನ್ ಅಂದ್ರೆ ಯಾವ್ದಂದ್ರೆ ಅದು ಆಹಾರ ಹಾಕೋದಲ್ಲ ಜೋಳ ಹಾಕೋದು ಇಂಡಿ ಹಾಕೋದು ಆಮೇಲೆ ಈಗೆಲ್ಲ ಪೌಲ್ಟ್ರಿ ಫೀಡ್ ಉಪಯೋಗಿಸ್ತಾ ಇದಾರೆ ಪ್ಯಾಕಿಂಗ್ ಅಲ್ಲಿ ಆ ತರದೆಲ್ಲ ಮಾಡಿ ಸಾಕೋದಲ್ಲ ಅವುಗಳಿಗೆ ನ್ಯಾಚುರಲ್ ಆಗಿರುವಂತ ಒಂದು ಆಹಾರನ ಕೊಟ್ಟು ನೀವು ನಮ್ಮ ಕುರಿಗಳೆಲ್ಲ ನೋಡ್ಬೋದು ನೀವು ಯಾವ್ದನ್ನು ಹೊಟ್ಟೆ ಬಿಟ್ಕೊಂಡಿರೋ ತರ ಅವು ಇದಾಗೋ ತರ ಫ್ಲಾಟ್ ಆಗಿದೆ ಎಲ್ಲ ಫ್ಲಾಟ್ ಆಗಿ ಒಂದು ಅಂದ್ರೆ ಬಾಡಿ ಬಿಲ್ಡರ್ ತರ ಇದಾವೆ ಒಬೆಸಿಟಿ ತರ ಇಲ್ಲ ಒಬೆಸಿಟಿ ಅಂದ್ರೆ ಸುಮ್ಮನೆ ಮೈ ಬಿಟ್ಕೊಂಡಿರೋ ತರ ಇಲ್ಲ ಗಟ್ಟಿಯಾಗಿರೋ ಅಂತ ಒಂದು ಮಾಸ್ ಅಂತ ಏನ್ ಹೇಳ್ತೀವಿ ನಾವು ಮಾಂಸ ಗಟ್ಟಿ ಇರ್ತದೆ ತೂಕ ಬರ್ತದೆ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಕುರಿಗಳಲ್ಲಿ ಚರ್ಬಿ ಕಡಿಮೆ ಬರ್ತದೆ ಹೌದು ಫ್ಯಾಟ್ ಅಂತ ಏನ್ ಅನ್ವಾಂಟೆಡ್ ಫ್ಯಾಟ್ ಡೆವಲಪ್ ಆಗುತ್ತೆ ಅದು ಇರೋದಿಲ್ಲ ಇದೆಲ್ಲ ಒಳ್ಳೆ ಮೀಟ್ ಆಗಿರ್ತದೆ ಇದು ಉಪಯೋಗಿಸೋರಿಗೆ ಒಂದು ಒಳ್ಳೇದು ಅಂತ ನಾನು ಹೇಳ್ತೀನಿ ಇದನ್ನ ಹೌದು ಇದೆಲ್ಲ ಈಗ ನಾವು ಈಗ ಇದನ್ನ ಸಾಕೊಂಡಿದೀವಿ ಇವಾಗ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತವೆ
ಈ ತಿಂಗಳಲ್ಲಿ ತಿಂಗಳಲ್ಲೆಲ್ಲ ಮಾರಾಟಕ್ಕಿದಾವೆ. ಇದನ್ನೆಲ್ಲ ಮಾರ್ಬಿಡ್ತೀವಿ. ಇದು ತಮಿಳ್ನಾಡು ಕಡೆಯವರು, ಆಂಧ್ರ ಕಡೆಯವರು ಬರ್ತಾರೆ. ಓಕೆ, ಬಂದು ಇವುಗಳನ್ನ ತಗೊಂಡ್ ಹೋಗ್ತಾರೆ. ಆಮೇಲೆ ನಮ್ಮಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲೂ ತಗೊಂಡ್ ಹೋಗ್ತಾರೆ ಈಗ ಮರಿಗಳನ್ನ. ಈಗ ನೋಡಿ, ನೀವು ನೋಡ್ಬೋದು, ಅವು ಆರಾಮಾಗಿ ಊಟ ಅವಕ್ಕೆ ತೃಪ್ತಿಯಾಗಿದ್ರೆ ಮಲಗ್ಬಿಡ್ತವೆ, ನೆಮ್ಮದಿಯಾಗಿರ್ತವೆ. ಎಷ್ಟು ಟೈಮ್ ಊಟ ಹಾಕ್ತಾರೆ ಸರ್ ಇವಕ್ಕೆ ನಾವು 3 ಟೈಮ್ ಹಾಕ್ತಿವಿ. 3 ಟೈಮ್ ಹಾಕ್ತಿವಿ. 3 ಟೈಮ್ ಹಾಕ್ತಿವಿ. ನೋಡಿ, ನೀರು ಈ ತರ ಕುಡಿತಾವೆ ನೋಡಿ, ಕುಡಿದ್ಬಿಟ್ಟು ಹೋಗ್ತಾ ಇರ್ತವೆ. 3 ಟೈಮ್, ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ 3 ಹೊತ್ತು ಇವಕ್ಕೆ ಸೇಮ್ ಇದೆ, ಒಂದೇ ಪ್ಯಾಕೆಟ್. ಇವುಗಳನ್ನ ಮೇವು ಹಾಕ್ತಿವಿ. ಬೇರೆ ಬೇರೆ ಡಿಫ್ರೆಂಟ್ ಏನ್ ಹಾಕಲ್ಲ ಮೇವು? ಇದು ಒಂದು ನಮ್ಮಲ್ಲಿ ಒಂದು ಬಂಡೂರ್ ಪ್ಯೂರ್ ಇದೆ. ಬಂಡೂರ್ ಪ್ಯೂರ್ ಸರ್ ಇದು? ಹೌದೌದು, ಪ್ಯೂರ್ ಬ್ರೀಡ್ ಅದು. ಓಕೆ, ಅದೊಂದು ಇಟ್ಕೊಂಡಿದೀವಿ. ಇಲ್ಲಿರೋ ಎಳಗ ಮರಿಗಳು ನೋಡಿ ನೀವೆಲ್ಲ, ಇವೆಲ್ಲ 50 ಮೇಲೆ ಇದಾವೆ. ಇವೆಲ್ಲ 50 kg ಮೇಲೆ ಇದಾವೆ. ಚೆನ್ನಾಗಿದೆ. ಅಂದ್ರೆ ನೀವು ಬೇರೆ ಮರಿ ನೋಡೋದಕ್ಕೂ ಈ ಮರಿ ನೋಡೋದಕ್ಕೂ ನಿಮಗೆ ಒಂಥರ ಸ್ವಲ್ಪ ಉದ್ದನೂ ಇದೆ ಸರ್ ಮರಿಗಳು. ಇವೆಲ್ಲ ಬ್ರೀಡ್ ಹಂಗೆ ಬರುತ್ತೆ, ಉದ್ದ ಬರುತ್ತೆ. ಬಟ್ ನೀವು ಅದು ಫ್ಯಾಟಿನೆಸ್ ಅಂದ್ರೆ ನಾವು ಯಾವ ತರ ಸ್ಟಿಫ್ ಆಗಿದೆ ಬಾಡಿ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಅದು ಬೇರೆ ತರ ಆಹಾರ ಕೊಟ್ಟಾಗ ಏನಾಗ್ತದೆ, ಸುಮ್ಮನೆ ಮೈಯೆಲ್ಲ ಬೆಳೆಸ್ಕೊಂಡು ರೋಗಗಳು ಜಾಸ್ತಿ ಹೆಚ್ಚಾಗಿ ಇವೆಲ್ಲ ಕಾಣ್ತದೆ. ಇಂತಾದ್ರೆ ಈ ಪದ್ಧತಿನಲ್ಲಿ ನಿಮಗೆ ಒಳ್ಳೆ ಲಾಭ ಇದೆ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಇದ್ರ ಗೊಬ್ಬರ ಕೂಡ ಅಷ್ಟೇ. ಗೊಬ್ಬರ ನಾವು ತಿಂಗಳಿಗೊಮ್ಮೆ ಇದನ್ನೆಲ್ಲ ತೆಗೆದ್ಬಿಡ್ತೀವಿ. ತಿಂಗಳಿಗೊಮ್ಮೆ ತೆಗೆದ್ಬಿಡ್ತೀವಿ. ಅದರಿಂದ ನಿಮ್ಗೆ ಇಲ್ಲಿ ನೋಡ್ಬೋದು, ಈ ಅಮೋನಿಯಾ ಇದಾಗ್ಬೋದು ಅಥವಾ ಆ ಥರದ್ದೇನು ಸ್ಮೆಲ್ಲು ಇನ್ನೊಂದು ಮತ್ತೊಂದು ಇರೋದಿಲ್ಲ ಈ ಒಂದು ಇದರಲ್ಲಿ. ಆಮೇಲೆ ಇನ್ನೊಂದು ಬೇರೆ ಶೆಡ್ಗಳೆಲ್ಲ ನೀವು ನೋಡಿರ್ತೀರಿ, ಹೈಟೆಕ್ ಶೆಡ್ಗಳು ಏನ್ ಕರೀತಾರೆ, ಅದೆಲ್ಲ ಸುಮಾರು 6 ಅಡಿ 7 ಅಡಿ ಎತ್ತರದಲ್ಲಿ ಹೈಟಲ್ಲಿ ಮಾಡಿರ್ತಾರೆ. ಕೆಳಗಡೆನೂ ಗಾಳಿ ಆಡ್ತಾ ಇರುತ್ತೆ, ಮೇಲ್ಗಡೆನೂ ಗಾಳಿ ಆಡ್ತಾ ಇರುತ್ತೆ. ಅವಕ್ಕೆ ಆಹಾರ ಬಿಟ್ಬಿಟ್ಟಿರ್ತಾರೆ. ಅದು ಏನ್ ಮಾಡ್ತದೆ, ಗಾಳಿನಲ್ಲಿ ತೇಲಾಡ್ತಾ ಇದ್ದಂಗೆ ಇರ್ತವೆ. ಅವಕ್ಕೆ ಏನಾಗ್ತದೆ, ಹೌಸಿಂಗ್ ಸಿಸ್ಟಮ್ ಯಾವಾಗ ಚೆನ್ನಾಗಿರಲ್ವೋ ಅವಾಗ ಮೈ ಗ್ರೋತ್ ಬರೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ, ನಾನು ನೋಡಿರೋ ಪ್ರಕಾರ. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಇವುಗಳಿಗೆ ಫೀಡಿಂಗ್ ಯಾಕೆ ನಾವು 3 ಟೈಮು ಅವಕ್ಕೆ ಸರಿಯಾಗಿ ಫೀಡಿಂಗ್ ಸಿಗ್ಬೇಕು ಅಂತ ಏನ್ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕುರಿಗೆ ನಾವು 2 ರಿಂದ 2.5 kg ಹಾಕ್ಬೇಕು ಒಂದು ಪರ್ ಡೇ. ಮಿನಿಮಮ್ 2.5 kg ಬೇಕೇ ಬೇಕು. ಹಾಗಿರೋವಾಗ ಇವನ್ನ ನಾವು ಒಂದು 6 ಅಡಿ ಹೈಟ್ ಅಲ್ಲಿ ಇಟ್ಟಾಗ ಒಂದು ಕುರಿಗೆ 250 kg ಅಂದ್ರೆ 100 kgಗೆ 250 kg, 200 ಕುರಿಗೆ 500 kg. 500 kg ಆಹಾರನ ಮೇಲೆ ಒತ್ಕೊಂಡೋಗಿ ಹಾಕೋ ಅಷ್ಟೊತ್ತಿಗೆ ಯಾವ ಆಳಿಗೂ ಅದು ಕಷ್ಟವಾದ ಕೆಲಸ. ಹಾಗಾಗಿ ನಾವೇನ್ ಮಾಡಿದೀವಿ, ಈ ತರ ಒಂದು ಫ್ಲೋರ್ ಮಾಡಿದೀವಿ. ಸೊ ನಮ್ಮ ಆಹಾರನ ಒಂದು ಟ್ರಾಲಿ ಉಪಯೋಗಿಸಿ ಅದನ್ನ ತಗೊಂಡ್ ಬಂದು ಹಾಕೊಂಡು ಹೋಗ್ತಾನೆ ಅವನು. ಟ್ರಾಲಿಯಿಂದ ತಗೊಂಡ್ ಹಾಕೊಂಡು ಹೋಗ್ತಾನೆ. ನೋಡಿ, ಈ ತರ ನೀರು ಅವು ಇಲ್ಲಿ ಕುಡಿತಾ ಇದೆ ನೋಡಿ. ನೀರು ಅವ್ ನೀರ್ ಬೇಕಾದಾಗ ನೀರ್ ಕುಡ್ಕೋತವೆ, ಊಟ ಬೇಕಾದಾಗ ಊಟ ಮಾಡ್ತವೆ, ಅದ್ರ ಪಾಡಿಗೆ ಅವು ಆರಾಮಾಗಿರ್ತವೆ. ಹೌದು, ಈ ಪದ್ಧತಿನಲ್ಲಿ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ಹೇಳ್ಬೋದು. ಯಾಕಂದ್ರೆ ಮರಿನೂ ಚೆನ್ನಾಗಿ ಬರುತ್ತೆ, ಆಮೇಲೆ ನೋಡಕ್ಕೂ ಮರಿ ಅಂದ ಇರ್ತವೆ. ಆಮೇಲೆ ನೀವು ನೋಡ್ಬೋದು, ಅದೆಲ್ಲ ಗ್ರೋತ್ ನೋಡಿ ಅದರದ್ದು ಚೆನ್ನಾಗಿದೆ. ಡೆವಲಪ್ಮೆಂಟ್ ನೋಡಿ. ಬಟ್ ಇವಾಗ ಎಲ್ಲ ವೆಯ್ಟ್ ಅಲ್ಲೂ ಅಷ್ಟೇ, ಗ್ರೋತ್ ಅಲ್ಲೂ ಅಷ್ಟೇ, ಒಂದು ಒಳ್ಳೆ ವಾತಾವರಣದಲ್ಲಿದ್ದಾಗ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಒಂದು ಇದು ಅಭಿಪ್ರಾಯ. ಸರ್, ಇವಾಗ ಈ ಶೆಡ್ ನಿರ್ಮಾಣ ಮಾಡಿದ್ರಲ್ಲ, ಎಷ್ಟಿದೆ ಸರ್ ಶೆಡ್? ಇದು 34 ಅಡಿಗೆ 100 ಅಡಿ ಇದೆ. 34 ಅಡಿ ಅಗಲ, 100 ಅಡಿ ಉದ್ದ. ಆಮೇಲೆ ಇವು ಇರೋದಕ್ಕೆ ಒಂದು 6 ಅಡಿ ಜಾಗ ಕೊಟ್ಟಿದೀವಿ. 6 ಅಡಿ ಬೋನು ಅಂದ್ರೆ ಈ ತರ ಅದೊಂದು 15 ಅಡಿಗೆ 6 ಅಡಿಗೆ ಒಂದೊಂದು ಚೇಂಬರ್ ಇದೆ. ಇದರಲ್ಲಿ ನಾವು ಒಂದು 20 ಕುರಿನ ಬಿಡ್ಬೋದು ಒಂದೊಂದು. ಇದ್ರಲ್ಲಿ 6 ಇದೆ ಅಂದ್ರೆ 120 ಕುರಿ ಒಂದ್ ಕಡೆ ಬರುತ್ತೆ. ನಾವೆಲ್ಲ ಒಂದು 16, 17 ಈ ತರ ಬಿಡ್ತೀವಿ. ದೊಡ್ಡದಾದಂಗೆ ಕಡಿಮೆ ಮಾಡ್ತೀವಿ, ಸಣ್ಣದಿದ್ದಾಗ ಸ್ವಲ್ಪ ಜಾಸ್ತಿ ಇರ್ತವೆ. ಈ ತರ ಮಾಡ್ಕೊಂಡು 3 ತಿಂಗಳಿಗೆ ಒಂದು ಬ್ಯಾಚ್ ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ ಮರಿ ಇರುತ್ತೆ. ಅಂದ್ರೆ ನಮಗೆ ಏನು ಒಂದು ಒಳ್ಳೆ ಆಹಾರ ತಿಂದಿರೋ ಅಂತ ಪ್ರಾಣಿ ತಿನ್ಬೇಕು ಅಥವಾ ಮಾಂಸ ತಿನ್ಬೇಕು, ಮಾಂಸದಲ್ಲೂ ನಮಗೆ ಅಡಲ್ಟ್ರೇಷನ್ ಬೇಡ ಅನ್ನೋರು ನಮ್ಮಂತವ್ರ ಹತ್ರ ಈ ತರ ಸಾಕಿರೋ ಮರಿಗಳನ್ನ ಉಪಯೋಗಿಸಬಹುದು. ಸರ್, ನೀವೆಲ್ಲ ಎಲ್ಲಿ ತರ್ತೀರಾ ಸರ್ ಇವೆಲ್ಲ ಮರಿಗಳೆಲ್ಲ? ಬಾಗಲಕೋಟೆ ಜಿಲ್ಲೆಗೆ ಅಲ್ಲಿಂದನೇ ತರ್ತೀವಿ, ಬಾಗಲಕೋಟೆ ಕಡೆಯಿಂದ ತರ್ತೀವಿ. ಆ ಕಡೆ ಎಲ್ಲ ಕಡಿಮೆ ಸಿಗುತ್ತೆ ಸರ್? ಕಡಿಮೆ ತರ ಏನಿಲ್ಲ, ಎಲ್ಲರೂ ಆ ಕಡೆನೆ ಹೋಗ್ತಾ ಇರೋದ್ರಿಂದ ಬೆಳೆ ಏನ್ ಕಡಿಮೆ ಇಲ್ಲ. ಬಟ್ ಅದನ್ನ ತಂದು ನಾವು ಮಾಡಿದ್ರೆ ನಮಗೆ ಸಿಗೋ ರೇಟಿಗೆ ನಾವು ಇಲ್ಲಿ ತಂದು ಹಾಕೋದ್ರಲ್ಲಿ ಮುಂಚೆ ಇರೋ ತರ ಲಾಭ ಏನಿಲ್ಲ ಇದರಲ್ಲಿ. ಅಂದ್ರೆ ಅಲ್ಲಿಗೆ ಮ್ಯಾನೇಜಬಲ್. ಅಂದ್ರೆ ಮುಂಚೆ ಜಾಸ್ತಿ ಲಾಭ ಇದೆ ಅಂತೀರಾ? ಮುಂಚೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಇವರೆಲ್ಲ ತಂದು ಇಲ್ಲಿ, ಈಗ ನೀವು ಹಳೆ ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀರಿ, ನಾನು ಒಂದು ಕುರಿ ಸಾಕ್ಬಿಟ್ರೆ ತಿಂಗಳಿಗೆ 2 ಲಕ್ಷ 2,000 ಒಂದು ಕುರಿ ಮೇಲೆ ಲಾಭ ಬರುತ್ತೆ, 3,000 ಲಾಭ ಬರುತ್ತೆ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಆತರ ಎಲ್ಲ ಮಾಡಕ್ಕೆ ಅವ್ರ ಮಾತೆಲ್ಲ ಕೇಳಿ ಸುಮಾರು ಜನ ಶೆಡ್ಗಳು ಹಾಕಿ ಸುಮಾರು ಕುರಿಗಳು ಹಾಕಿ ನಷ್ಟ ಮಾಡ್ಕೊಂಡಿರೋರು ನಾನು ನೋಡಿದೀನಿ. ಅದು ಆತರ ಎಲ್ಲ ಇಲ್ಲ. ಏನೋ ನಮ್ಮ ಕೂಲಿ ಅನ್ನೋದು ಏನ್ ಹೇಳ್ತೀವಿ, ನಾವೇನ್ ಬಿಸ್ನೆಸ್ ಮಾಡಿದಾಗ ಏನ್ ಲಾಭ ಇಲ್ಲ ಅಂತ ಇಲ್ಲ, ಲಾಭ ಇದೆ. ಅಂದ್ರೆ
ಆ ಮಟ್ಟಕ್ಕೆ ಇಲ್ಲ. ಅವ್ರು ಯಾವ ವಿಡಿಯೋಗಳಲ್ಲಿ ಹೇಳಿದಾರಲ್ಲ ನಿಮ್ಗೆಲ್ಲ ಆ ತರ ಇಲ್ಲ. ಅಂದ್ರೆ ನಿಮ್ ಪ್ರಕಾರ ಇವಾಗ 3 ತಿಂಗಳು ಒಂದು ಕುರಿ ಸಾಕಿದಾಗ ಎಷ್ಟು ಸಿಗ್ಬೋದು ಸರ್ ಲಾಭ? 1,000 ದಿಂದ 1,500 ರೂಪಾಯಿ ಸಿಗ್ಬೋದು. 1 ರಿಂದ 1,500 ಅಷ್ಟೇ. ಅದು ಕರೆಕ್ಟ್ ಆಗಿ ಅವುಗಳನ್ನ ಮೇಂಟೈನ್ ಮಾಡಿ ಒಳ್ಳೆ ಗ್ರೋತ್ ಬಂದು ನಾವು ತಂದಿರೋ ರೇಟ್ಗೂ ಇಲ್ಲಿಗೂ ಯಾವ್ದು ಮೊಟಾಲಿಟಿ ಆಗ್ದಿರಾ, ಅಂದ್ರೆ ಅಲ್ಲಿಂದ ತಂದಿರೋ ಮರಿಗಳು ಕೆಲವೆಲ್ಲ ಸಾಯ್ತವೆ ಅದು ಟೆಂಪ್ರೇಚರ್ಗೆ ಅಥವಾ ಅವ್ರಿಗೆ ಹೆಲ್ತ್ ಅವೆಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಮೇಲೆ ಈ ಫುಡ್ ಅಲ್ಲಿ ನಮ್ಗೇನಂತ ಹೆಲ್ತ್ ಇಶ್ಯೂಸ್ ಬರಲ್ಲ. ಈಗ ನಾರ್ಮಲ್ ಆಗಿ ನಾವು ಡಿವಾರ್ಮಿಂಗ್ ಬಿಟ್ರೆ ಬೇರೆ ಏನು ಮಾಡಲ್ಲ. ನೋಡಿ ಈ ತರ ಇವು ತಿಂತಾನೆ ಇರ್ತವೆ, ಯಾವಾಗ ಇಷ್ಟ ಬಂದಾಗ ತಿಂತಾ ಇರ್ತವೆ. ಅವ್ರು ಬೇರೆ ಪದ್ಧತಿನಲ್ಲಿ ಏನ್ ಮಾಡ್ತಾರೆ, ಬೆಳಗ್ಗೆ ಒಂದ್ಸತಿ ಜೋಳ ಕೊಡ್ತಾರೆ, ಆಮೇಲೆ ಅದು ಹಿಂಡಿ ಜೋಳ ಬೂಸ ಅವೆಲ್ಲ ಕೊಡ್ತಾರೆ, ಮತ್ತೆ ರಾಗಿ ಹುಲ್ಲು ಅಥವಾ ಕಡಲೆ ಕಡ್ಡಿ ಅದು ಇದು ಕೊಡ್ತಾರೆ. ಅವ್ರವ್ರ ಪದ್ಧತಿನಲ್ಲಿ ಅವರು ಮತ್ತೆ 2 ಟೈಮ್ ಜೋಳ ಹಾಕ್ತಾರೆ. ಅವಾಗ ಏನಾಗ್ತದೆ, ಅವು ಆಹಾರ ನಮ್ಗೆ ಮಧ್ಯಾಹ್ನ, ಈಗ ನೀವು ಯೋಚನೆ ಮಾಡ್ಬೋದು, ನಮ್ಗೆ ಇವತ್ತು ಹಬ್ಬದ ಊಟ ಅಂತಂದ್ರೆ ಬೆಳಗ್ಗೆ ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಹಬ್ಬದ ಊಟ ಇದೆ ಅಥವಾ ಸಾಯಂಕಾಲ ಹಬ್ಬದ ಊಟ ಇದೆ ಅಂದ್ರೆ ಬೆಳಗಿಂದ ಸ್ವಲ್ಪ ಲೈಟ್ ತಿಂತೀವಿ. ಅದೇ ತರ ಈ ಕುರಿಗಳು ಏನ್ ಮಾಡ್ತವೆ ಅಂದ್ರೆ, ನಮ್ಗೆ ಸಾಯಂಕಾಲ 4 ಗಂಟೆಗೆ ಜೋಳ ಸಿಗುತ್ತೆ ಅಂತ ಹೇಳಿ ಮಧ್ಯಾಹ್ನ ಮೇವು ತಿನ್ನಲ್ಲ, ಬೆಳಗ್ಗೆ ಜೋಳ ಸಿಗುತ್ತೆ ಅಂತ ರಾತ್ರಿ ಮೇವು ತಿನ್ನಲ್ಲ. ಹೀಗಾಗಿ ಬರೀ ಅವು ಆ ಫೀಡ್ ಮೇಲೆನೆ ಡಿಪೆಂಡ್ ಆಗಿರ್ತವೆ. ನಾವೇನ್ ಅನ್ಕೊಂಡಿರ್ತೀವಿ, ಒಂದ್ ಕುರಿಗೆ ನಾವು 1 kg ಹಾಕ್ಬಿಟ್ಟಿದೀವಿ, ಅರ್ಧ kg ಹಾಕ್ಬಿಟ್ಟಿದೀವಿ ಫೀಡು ಅಂತ ಹೇಳಿ ನಾವ್ ಅನ್ಕೊಂತೀವಿ. ಅದೇನ್ ಮಾಡ್ತದೆ, ಅದು ಸುಮಾರು ಕೊಬ್ಬನ್ ಬೆಳೆಸ್ಕೊತಾವೆ ವಿನ ಮಾಂಸನ ಬೆಳೆಸಲ್ಲ. ಸರ್ ಇವಾಗ ನನ್ಗೆ ಕುತೂಹಲ, ನನಗೂ ಗೊತ್ತಿಲ್ಲ, ಕೊಬ್ಬಿಗೂ ಮತ್ತು ಮಾಂಸಕ್ಕೂ ಏನ್ ಸರ್ ವ್ಯತ್ಯಾಸ? ಕೊಬ್ಬು ಏನು ಅಂತಂದ್ರೆ, ಅದು ಏನು ಉಪಯೋಗ ಬರದೇ ಇರೋ ಅಂತ ಒಂದು ಪದಾರ್ಥ ಮೈಯಲ್ಲಿ ಇರುತ್ತೆ. ಅದಕ್ಕೆ ಅಂದ್ರೆ ಅದನ್ನ ಜಾಸ್ತಿ ತಿನ್ನಕ್ಕಾಗಲ್ಲ. ಅದು ಕೊಲೆಸ್ಟ್ರಾಲ್ ಅಂತ ಏನ್ ಕರಿತೀವಿ. ಕೊಲೆಸ್ಟ್ರಾಲ್, ಅದು ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ಚರ್ಬಿ ಅಂತ ಏನ್ ಕರಿತೀವಿ. ಚರ್ಬಿಗೂ ಮಾಂಸಕ್ಕೂ, ಚರ್ಬಿನೇ ತಿನ್ನೋದು ಹೇಗಿರುತ್ತೆ, ಮಾಂಸ ತಿನ್ನೋದು ಹೇಗಿರುತ್ತೆ. ಹಂಗಾಗಿ ಚರ್ಬಿ ಬರಬಾರ್ದು ಮರಿಗಳಲ್ಲಿ. ಈಗ ನಮ್ಮ ಮರಿಗಳಲ್ಲೆಲ್ಲ ಒಂದು ಮ್ಯಾಕ್ಸಿಮಮ್ ನೀವು 40 kg 45 kg ಮರಿ ತಗೊಂಡ್ರು ಕೂಡ ಇದು 1 kg 1/4 kg ಒಳಗಡೆ ಇರುತ್ತೆ ಚರ್ಬಿ. ಅದೇ ಇದೇ ಸೈಜಿನ ಮರಿ ಆ ತರ ಪದ್ಧತಿನಲ್ಲಿ ಸಾಕಿರೋದನ್ನ ಅದು ನಿಮ್ಗೆ 3 kg ಇಂದ 4 kg ಚರ್ಬಿ ಬರುವಂತದ್ದು ನಾನು ನೋಡಿದ್ದೀನಿ. ಹಾಗಾಗಿ ಚರ್ಬಿ ಬರೋದ್ರಿಂದ ಕೊಂಡ್ಕೊಂಡು ಹೋಗೋವನಿಗೂ ನಷ್ಟ, ತಿನ್ನೋವನಿಗೂ ಅದು ಪ್ರಯೋಜನ ಇಲ್ಲ. 3 kg ಚರ್ಬಿ ಬಂದ್ರೆ ಯಾರ್ಯಾರು ತಿಂತಾರೆ ಅದನ್ನ? ಈಗ ನೀವು ಮಟನ್ ಅಂಗಡಿಗೆ ಹೋಗಿ ಮಟನ್ ತಗೊಳ್ಳೋವಾಗ ಅವನು 1 ಟುಕಡ ಚರ್ಬಿ ಹಾಕಿದ್ರೆ ಬೇಡ ಅಂತೀವಿ ನಾವು. 3 kg ಚರ್ಬಿ ಅದ್ರಲ್ಲಿ ಇದ್ರೆ ವೇಸ್ಟ್ ಆಗುತ್ತೆ, ಅದು ಪ್ರಯೋಜನ ಇಲ್ಲ. ನಾವು ಹಾಕಿರೋ ಆಹಾರ, ನಾವು ಬೆಳೆಸಿರೋ ಪ್ರಾಣಿ 3 kg 4 kg ವೇಸ್ಟ್ ಅಲ್ವಾ? ಆತರ ಆಗ್ಬಾರ್ದು. ಅವು ಚರ್ಬಿ ಬರದೇ ಇರೋ ತರ ಹಳೆ ಪದ್ಧತಿಗಳಲ್ಲಿ ನಾವೇನು ಕಾಡಲ್ಲಿ ಮೇಯಿಸ್ಕೊಂಡ್ ಬರ್ತಾ ಇದ್ವಿ, ಆ ಕುರಿಗಳಲ್ಲಿ ಚರ್ಬಿ ಬರ್ತಾ ಇರ್ಲಿಲ್ಲ. ಇವಾಗ ಕಾಡಲ್ಲಿ ಮೇಯ್ಸಕ್ಕೆ ನಾವು ಒಂದು 500 ಕುರಿ ಮೇಯಿಸ್ಬೇಕಾದ್ರೆ ನಮ್ಗೆ ಇಲ್ಲಿ ಇರೋ ಗ್ರಾಸ್ ಲ್ಯಾಂಡ್ಸು, ಹುಲ್ಗಾವಲು ಇವೆಲ್ಲ ಇಲ್ಲದೆ ಇರೋ ಕಾರಣ ಅದು ಮಾಡಕ್ ಸಾಧ್ಯ ಇಲ್ಲ. ಈಗ ಆಗ್ತಾ ಇಲ್ಲ. ಅದಕ್ಕೆ ನಾವು ಈ ಪದ್ಧತಿನಲ್ಲಿ ಅವುಗಳನ್ನ ಆ ರೀತಿನೇ ಸಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿದೀವಿ. ಈಗ ನಮ್ಮ ಮರಿಗಳನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಯಾವ ತರ ಇದಾವೆ, ಫ್ಯಾಟ್ ಕಂಟೆಂಟ್ಸ್ ಆಗ್ಲಿ ಅಥವಾ ಮರಿ ನೋಡೋದಕ್ಕೆ ಯಾವ ತರ ಇದೆ ಅನ್ನೋದು. ತುಂಬಾ ಚೆನ್ನಾಗಿದೆ ಸರ್ ಮರಿಗಳೆಲ್ಲ. ಈ ತರ ಇದನ್ನ ಮಾಡಿ ಇದನ್ನ ತಗೊಂಡೋಗಿ ಉಪಯೋಗಿಸುವಂತವ್ರಿಗೆ ಇವಾಗೆಲ್ಲ ಮಾರ್ಕೆಟಿಂಗ್ ಬಿಡ್ಬೋದಲ್ಲ ಸರ್? ಇವೆಲ್ಲ ಮಾಡಿದೀವಿ, ಬರ್ತಾರೆ. ಅದು ಟೈಮ್ಗೆ ಅವ್ರಿಗೆ ಹೇಳಿರ್ತೀವಿ ಇಂಥದ್ದು ಅಂತ. ನಾವು ಅವ್ರ ಒಟ್ಟಿಗೆ ಒಂದೊಂದ್ಸತಿ ಬಂದಾಗ ಅವನೊಂದು 70 ಮರಿಯನ್ನು ಒಂದು ಗಾಡಿಗೆ ಹಾಕ್ತಾರೆ. ವಾರ ಒಂದು 70 ಮರಿ ತಗೊಂಡ್ ಹೋಗ್ತಾರೆ. ಅಲ್ಲ ಸರ್, ನೀವು ಎಲ್ಲ ಸಂತೆಗೆ ಹಾಕ್ತಾರ, ಇಲ್ಲೇ ಮಾರ್ಬಿಡ್ತೀರಾ? ಇಲ್ಲ ಬಂದ್ ತಗೊಂಡೋಗಿ. ನಮ್ಮ ಮರಿ ಎಲ್ಲ ಸಂತೆಯಲ್ಲಿ ತಗೊಂಡೋಗಕ್ಕಾಗಲ್ಲ. ಇದು ಸಂತೆನಲ್ಲಿ ಮಾರಕ್ಕಾಗಲ್ಲ. ಇವು ಮಾರಕ್ಕಾಗಲ್ಲ ಅಂದ್ರೆ ಅವಳಿಗೆ ಗೊತ್ತಿರೋರು ಮಾತ್ರ ತಗೋತಾರೆ ಇದನ್ನ. ಅಂದ್ರೆ ಇದ್ರದ್ದು ಯಾವ ತರ ಕ್ಯಾರ್ಕಸ್ ಬರುತ್ತೆ. ಈಗೆಲ್ಲ ಪದ್ಧತಿನ, ಈಗೆಲ್ಲ ಬೇರೆ ಕುರಿಗಳನ್ನ ನೀವು ನೋಡಿದ್ರೆ ಅಂದ್ರೆ 50 kg ಮರಿ ನಾವು ಕುಯ್ದ್ರೆ 25 kg ಮಾಂಸ ಬರುತ್ತೆ ಅಂತ ಅವ್ರ ಲೆಕ್ಕಾಚಾರ ಇರುತ್ತೆ. ಬಟ್ ನಮ್ ಕುರಿಗಳಲ್ಲೇ 30 kg ಮಾಂಸ ಬರುತ್ತೆ. 5 kg ಜಾಸ್ತಿ ಬರುತ್ತೆ. ಹಾಗಾಗಿ ನಮ್ಗೆ ಯಾರು ಇವರು ನಮ್ಮ ಈ ಬ್ರೂಚರ್ಸ್ ಇದಾರಲ್ಲ, ಈ ಕಸಾಯಿನವರು, ಅವ್ರಿಗೆ ನಮ್ಮ ಹತ್ರ ತಗೊಂಡೋಗಿರೋರಿಗೆ ಅವ್ರಿಗೆ ಅನುಭವ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಮರಿಗೆ ಅವರು ತುಂಬಾ ಇಷ್ಟಪಟ್ಟು ತಗೊಳ್ತಾರೆ. ಆಮೇಲೆ ಅವ್ರ ಅಂಗಡಿ ಹೆಸರು ಇರುತ್ತೆ. ಮಾಂಸನೂ ಅಷ್ಟೇ ಟೆಂಡರ್ ಇರುತ್ತೆ. ಯಾವಾಗ ಟೆಂಡರ್ ಇರುತ್ತೆ ಅಂತಂದ್ರೆ ಅದೇ ಮೆದು ಇರುತ್ತೆ. ಅಂದ್ರೆ ಎಳೆ ಮಾಂಸ ಅಂತ ಏನ್ ಕರಿತೀವಿ ನಾವು. ಅದು ಕುರಿ ಎಲ್ಲ ಒಂದ್ 8 ತಿಂಗಳು ಒಳಗಡೆ ಇದ್ರೆ ಮಾತ್ರನೇ ಆತರ ಮೆದು ಮಾಂಸ ಇರುತ್ತೆ. 1 ವರ್ಷ ಆದ್ಮೇಲೆ ನಾವು ಕುಕ್ಕರ್ ಅಲ್ಲಿ ಸಿಟಿ ಜಾಸ್ತಿ ಇಡ್ಬೇಕಾಗುತ್ತೆ. ಅದು ಬಲ್ತೋಗುತ್ತೆ, ತಿನ್ನಕ್ಕಾಗಲ್ಲ. ಅದನ್ನ ನಾವೇನ್ ಮಾಡ್ಬೇಕು, ಆ 8 ತಿಂಗಳ ಒಳಗಡೆನೆ ನಮ್ಗೆ ಬೇಕಾಗಿರೋಂತ ಒಂದು ಒಳ್ಳೆ ವೆಯ್ಟ್ ಬರೋ ತರ ಒಂದು ಆಹಾರಗಳ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಆಹಾರಗಳನ್ನ ನಾವು ರೆಡಿ ಮಾಡ್ಕೊಡ್ಬೇಕಾಗ್ತದೆ. ಈಗ ನೀವು ನೋಡಿರತಕ್ಕಂಥದ್ದು ಇದೆಲ್ಲ ನಾವೇನ್ ಮಾಡಿದೀವಿ, ಅದೆಲ್ಲ ಶಟರ್ ಸಿಸ್ಟಮ್ ಮಾಡಿದೀವಿ ಮೇಲೆ. ಅಂದ್ರೆ ಮಳೆ ಬಂದಾಗ ಅವೆಲ್ಲ ಕೆಳಗಡೆ ಇಳಿಯುತ್ತೆ. ಆಮೇಲೆ ಮೇಲ್ಗಡೆನೂ ಓಪನ್ ಇಟ್ಟಿದೀವಿ, ಗಾಳಿ ಬರೋದಕ್ಕೆ. ಈ ತರ ಎಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿದೀವಿ ಇದನ್ನ. ಶೆಡ್. ಹೌದು ಸರ್. ಇವಾಗ ಇನ್ನೊಂದು ಕ್ವಶನ್ ಏನಂದ್ರೆ, ಇವಾಗ ಅಲ್ಲೂ ಎಷ್ಟು ತಿಂಗಳಿಗೆ ಹಾಕುತ್ತೆ ಸರ್ ಮರಿ? 1 ವರ್ಷ ಬೇಕು. 1 ವರ್ಷ ಬೇಕು ಮಿನಿಮಮ್. 1 ವರ್ಷಕ್ಕೆ ಅಲ್ಲ? ಹೌದು, 1 ವರ್ಷ ಬೇಕು. ಇವೆಲ್ಲ 1 ವರ್ಷಕ್ಕೆ ಮುಂಚೆ ನಾವೆಲ್ಲ 8 ತಿಂಗಳು ಒಳಗಡೆ ನಾವು ಇದನ್ನ ಮಾರ್ಬಿಡ್ತೀವಿ. ಅಂದ್ರೆ ಇವಾಗ ಇರೋ ಮರಿಗೆಲ್ಲ ಒಂದು 7 ತಿಂಗಳು 7.5 ತಿಂಗಳು ಇರ್ಬೋದು. ಇದು 8 ತಿಂಗಳು ಒಳಗಡೆ
8 ತಿಂಗಳ ಒಳಗಡೆ ಈಗ ಅಷ್ಟೊತ್ತಿಗೆ ಇದೆಲ್ಲ ಅವಾಗಲೇ ಒಳ್ಳೆ ಮಾಂಸ ಬರೋದು. 7ರಿಂದ 8 ತಿಂಗಳು ಬರೀ. ಹೌದು, ಅದಕ್ಕಿಂತ ಜಾಸ್ತಿ ಆದ್ರೆ ಬಲ್ತೋಗುತ್ತೆ, ಅದನ್ನ ತಿನ್ನಕ್ಕಾಗಲ್ಲ. ಕಡಿಮೆ ಇದ್ರೂ ಕಷ್ಟ. ಕಡಿಮೆ ಇದ್ರೂ ಎಳೆ ಮಾಂಸ ಅದು ಚೆನ್ನಾಗಿರಲ್ಲ. ಅದು ಇವಾಗ ಏನ್ ಮಾಡ್ತಾರೆ ಕೆಲವರೆಲ್ಲ, ಈ ಎಳೆ ಮಾಂಸನ ಜಾಸ್ತಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ ಅವರಿಗೆ ಬರ್ತಾ ಸಣ್ಣ ಹಾಲು ಕುಡಿಯೋ ಮರಿಗಳೆಲ್ಲ ಕುಯ್ದ್ಬಿಟ್ರೆ ಟೇಸ್ಟ್ ಇರುತ್ತೆ ಅಂತ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಾಂಸ ಬೆಳೆಸೋದಕ್ಕೆ ಗೊತ್ತಿಲ್ಲದೆ ಇರೋದಕ್ಕೆ ಅವ್ರು ಆತರ ಮರಿಗಳನ್ನ ಮಾರ್ಕೆಟಿಂಗ್ ಮಾಡಿ ಇದು ಚೆನ್ನಾಗಿದೆ ಮೀಟ್, ಎಳೆ ವೈಟ್ ಮೀಟ್ ಅಂತ ಮಾಡ್ತಾರೆ. ಅದು ಆರೋಗ್ಯಕರ ಅಲ್ಲ ಅಂತ ನನ್ನ ಇದು, ನಿಮ್ಮ ಅನಿಸಿಕೆ. ಅದು ಏನು ಬೆಳೆದೇ ಇರಲ್ಲ, ಅದನ್ನ ತಿನ್ನೋದು ಬಲ್ತಿರಲ್ಲ. ಅಂದ್ರೆ ಬೆಳಿಬೇಕು, ಒಂದು ಯಾವ್ದೇ ಒಂದು ಪ್ರಾಣಿ ವಯಸ್ಸಿಗೆ ಬರಬೇಕು. ಅಂದ್ರೆ ಎಡಲ್ಲಾದ್ರೆ ಅದು ವಯಸ್ಸು ಬಂದು ಜಾಸ್ತಿ ಆಯ್ತದೆ. ಇವಾಗ ಇದು ಕರೆಕ್ಟ್ ಟೆಂಡರ್ ಏಜ್. ಇದು ಯಾವ್ದು ಅಲ್ಲ ಹಾಕಿರಲ್ಲ ಸರ್, ಇನ್ನು ಮರಿ ಯಾವ್ದು ಹಾಕಿಲ್ಲ, ಯಾವ ಮರಿನೂ ಅಲ್ಲ ಹಾಕಿಲ್ಲ. ಕನಿಷ್ಠ ಪಕ್ಷ ಒಂದು 12 ತಿಂಗಳು ಆಗಿರ್ಬೇಕು. 12 ತಿಂಗಳು ಆಗ್ಬೇಕು ಮರಿ ಅಲ್ಲ ಹಾಕಕ್ಕೆ. ಹೌದೌದು, ತಿಂಗಳ ಮೇಲೆ ಬೇಕು. ಮೂಟೆ ತುಂಬಿಟ್ಟಿದ್ರಲ್ಲಿ ಏನ್ ಸರ್ ಇದು? ಇದು ಗೊಬ್ಬರ ಮಾಡ್ತಾ ಇದೀವಿ. ಈ ಕುರಿಗಳ ಗೊಬ್ಬರನೆಲ್ಲ ನಾವು ಒಂದು ತಿಂಗಳಿಗೆ 1.5 ತಿಂಗಳಿಗೆ ಏನ್ ಮಾಡ್ತೀವಿ, ಈ ತರ ಕ್ಲೀನ್ ಮಾಡ್ಬಿಡ್ತೀವಿ. ಈ ತರ ಅವು ಜಾಸ್ತಿ ಬಿಟ್ರೆ ಏನಾಗುತ್ತೆ, ಅದರಲ್ಲಿ ಅಮೋನಿಯಾ ಜಾಸ್ತಿ ಆಗುತ್ತೆ, ಸ್ಮೆಲ್ ಜಾಸ್ತಿ ಬರುತ್ತೆ, ನೊಣ ಬರೋ ಅಂತ ಚಾನ್ಸಸ್ ಇರುತ್ತೆ. ನಾವೇನ್ ಮಾಡ್ತೀವಿ, ತಿಂಗಳಿಗೆ ಒಂದ್ಸತಿ ಸೈಡ್ಗೆ ಹೇಳ್ಕೊಳ್ತೀವಿ. ಇಲ್ಲಿ ಸೈಡ್ಗೆ ಹೇಳ್ಕೊಂಡಿದೀವಲ್ಲ, ಈ ತರ ಸೈಡ್ಗೆ ಹೇಳ್ಕೊಳ್ತೀವಿ. ಹೇಳ್ಕೊಂಡ್ಬಿಟ್ಟು ಸ್ವಲ್ಪ ಗಾಳಿ ಆಡಿದ್ಮೇಲೆ ಸ್ವಲ್ಪ ಗಾಳಿ ಒಣಗಬೇಕು, ಸ್ವಲ್ಪ ಲೈಟ್ ಆಗಿ ಒಣಗಿದ್ಮೇಲೆ ಈ ತರ ಮೂಟೆಗೆ ಹಾಕೋತೀವಿ. ಈ ಮೂಟೆಗಳನ್ನ ನಾವು ಇದನ್ನ ಒಂದು ಮೆಷಿನ್ ಇದೆ, ಅಂದ್ರೆ ಇದನ್ನ ಪೌಡರ್ ಮಾಡ್ತೀವಿ. ಪೌಡರ್ ಮಾಡಿಬಿಟ್ಟು ಅದನ್ನ ನಾವು ಮತ್ತೆ ರೀಪ್ಯಾಕ್ ಮಾಡಿ ಅದನ್ನ ನಾವು ಮಾರಾಟ ಮಾಡ್ತಾ ಇದೀವಿ. ಏನ್ ರೇಟ್ ಕೊಡ್ತೀರಾ ಸರ್ ಕೆಜಿ? ಅದು 12 ರೂಪಾಯಿಂದ 15 ರೂಪಾಯಿವರೆಗೂ ಹೋಗುತ್ತೆ 1 ಕಿಲೋ. ಇದೇ ಕೊಟ್ರೆ ನಾವು 7 ರೂಪಾಯಿಂದ 6 ರೂಪಾಯಿ, 6 ರೂಪಾಯಿಂದ 8 ರೂಪಾಯಿವರೆಗೂ ಇದು ಕೊಡ್ತೀವಿ. ಹೀಗೆ ಬೇಕು ಅಂದ್ರೆ ಅದು ಪೌಡರ್ ಮಾಡಿರೋದು ನಾವು 12ರಿಂದ 13 ರೂಪಾಯಿ ತರ ಕೊಡ್ತೀವಿ. ಕಾರಣ ಇಷ್ಟೇ, ಇದನ್ನ ಏನಾಗುತ್ತೆ, ಈ ಪಿಚ್ಕೆಗಳು ನಾವು ತಗೊಂಡೋಗಿ ತೋಟದಲ್ಲಿ ಹಾಕಿದ್ರೆ, ಅಂದ್ರೆ ಇವುಗಳನ್ನ ನಾವು ತೋಟಕ್ಕೆ ಹಾಕಿದ್ರೆ ಇವೇನಾಗ್ತವೆ, ಹೀಗೆ ಬಾಲ್ಸ್ ತರ ಇದ್ದೋಗುತ್ತೆ. ಬಾಲ್ಸ್ ತರ ಇರುತ್ತೆ, ಈ ತರ ಉಂಡೆಗಳು ಹಂಗೆ ಇರುತ್ತೆ. ಇದು ಕರಗಿ ಟೈಮ್ ತಗೊಳುತ್ತೆ, ಅಂದ್ರೆ ಮಣ್ಣಲ್ಲಿ ಮಿಕ್ಸ್ ಆಗೋದಕ್ಕೆ. ತಗೊಂಡಾಗ ಅದೇನಾಗ್ತದೆ, ಅದ್ರ ಫಲವತ್ತ ಬೇಗ ಸಿಗಲ್ಲ, ನ್ಯೂಟ್ರಿಯೆಂಟ್ಸ್ ಬೇಗ ಸಿಗಲ್ಲ ಅದು ಗಿಡಗಳಿಗೆ. ಇವಾಗೆಲ್ಲ ನಮ್ಗೆ ಫಾಸ್ಟ್ ಕಾಲ ಹಾಕ್ಬೇಕು. ಇದನ್ನ ಇವಾಗ ಹಾಕಿದ್ರೆ 2 ವರ್ಷ 3 ವರ್ಷಕ್ಕೆ ಇದ್ರ ಫಲವತ್ತತೆ ಕೊಡೋದು ಅದೆಲ್ಲ ಕರಿಗ್ಬೇಕು, ಮಿಕ್ಸ್ ಆಗ್ಬೇಕು. ಅದಕ್ಕೆ ಏನ್ ಮಾಡಿದೀವಿ ನಾವು ಅಂತಂದ್ರೆ, ಇದಕ್ಕೆ ಪೌಡರ್ ಮಾಡ್ತಾ ಇದೀವಿ. ಇದನ್ನ ಇವಾಗ ಒಣಗಿರೋ, ಇವಾಗ ಇಷ್ಟು ಒಣಗಿದೆಯಲ್ಲ, ಇದನ್ನ ನಾವು ಆ ಮೆಷಿನ್ಗೆ ಹಾಕ್ಬಿಟ್ಟು ಪೌಡರ್ ಮಾಡ್ತೀವಿ. ಪೌಡರ್ ಮಾಡ್ಬಿಟ್ಟು 25 kg ಬ್ಯಾಗ್ ಮಾಡಿದೀವಿ. ಅದನ್ನ ನಾವು ಮಾರಾಟ ಮಾಡ್ತೀವಿ. ಅವಾಗ ಏನಾಗುತ್ತೆ, ತಗೊಂಡಾಗ ಹಾಕಿದ ತಕ್ಷಣ ಮಣ್ಣಲ್ಲಿ ಮಿಕ್ಸ್ ಆಗ್ಬಿಟ್ಟು ಅದ್ರದ್ದು ಕೊಡುತ್ತೆ. ನಿಮ್ಗೆ ಹೆಂಗ್ ಬಂತು ಸರ್ ಈ ಐಡಿಯಾ ಎಲ್ಲ? ಅಲ್ಲ, ಐಡಿಯಾ ಅಂತಂದ್ರೆ ಈಗ ಉಪಯೋಗ ನಾವು ನೋಡಿದೀವಿ. ಈಗ ನೀವು ಅಡಕೆ ತೋಟದಲ್ಲಿ ಇದನ್ನ ಹಾಕಿದ್ದಾರೆ, ಆಮೇಲೆ ಇವರು ನೀರ್ ಬಿಡ್ತಾರೆ. ನೀರ್ ಬಿಟ್ಟು ಅದು ಕೆಲವೆಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡ್ತಾರೆ. ಅವರು ಅಲ್ಲ ಅಂತಲ್ಲ, ಮಾಡ್ತಾರೆ. ಎಷ್ಟೇ ಮಿಕ್ಸ್ ಮಾಡಿದ್ರು ಕೂಡ ಎಲ್ಲ ನೀವು ಕೆಲವು ಗದ್ದೆಗಳಲ್ಲಿ ನೋಡಿರ್ಬೋದು, ಹೊಳೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಅದೆಲ್ಲ ಹರ್ಕೊಂಡೋಗಿ ನೀರ್ ಮಳೆ ಬಂದಾಗ ನೀರ್ ಬಿಟ್ಟಾಗ ಎಲ್ಲ ಹರ್ಕೊಂಡೋಗಿ ಒಂದ್ ಕಡೆ. ಸೊ ಇವ್ರು ಹಾಕಿನೂ ಪ್ರಯೋಜನ ಇಲ್ಲ. ಸೊ ಇವಾಗ ನಾವು ಆತರ ಪ್ಲಾನ್ ಮಾಡಿರೋದು ಏನಕ್ಕೆ ಅಂದ್ರೆ, ಅದನ್ನ ಪೌಡರ್ ಮಾಡ್ಬಿಟ್ಟು ಹಾಕಿದ್ರೆ ಅದು ಮಣ್ಣಲ್ಲಿ ಹಾಕಿದ ತಕ್ಷಣ ನೀರ್ ಬಿಟ್ಟಿದ ತಕ್ಷಣ ಪೌಡರ್ ಹಂಗೆ ಭೂಮಿನಲ್ಲಿ ಮಿಕ್ಸ್ ಆಗ್ಬಿಡುತ್ತೆ, ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿದೀವಿ ಅಷ್ಟೇ. ಇದು ಒಂಥರ ಇವಾಗ ನಿಮ್ಗೆ ಹೊಲಗಳಲ್ಲಿ ಗದ್ದೆಗಳ ಉಪಯೋಗ ಮಾಡೋ ಅಂತ ಕುರಿ ಗೊಬ್ಬರ ಈ ತಿಪ್ಪೆಗಳಲ್ಲಿ ಹಾಕಿರ್ತಾರೆ. ಹೌದು, ಆ ತಿಪ್ಪೆಗಳಲ್ಲಿ ಹಾಕಿರೋದು ಏನಾಗಿರುತ್ತೆ, ಒಣಗ್ಬಿಟ್ಟು ಎಲ್ಲ ಅದ್ರಲ್ಲಿ ಏನು ಇರಲ್ಲ, ಬಿಸಿಲು ಬಿದ್ದು ಒಣಗಿ ಅದ್ರಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಅವು ಇವು ಎಲ್ಲ ಸತ್ತೋಗಿರ್ತವೆ. ಅದು ಪ್ರಯೋಜನ ಬರೋದಿಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ತೇವಾಂಶ ಇದ್ದಂಗೆನೆ ಸ್ವಲ್ಪ ಡ್ರೈ ಆಗ್ಬೇಕಷ್ಟೇ. ಇದು ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಇದನ್ನ ಯಾವುದೇ ಕಾರಣಕ್ಕೆ ಬಿಸಿಲಿಗೆ ಹಾಕಿಲ್ಲ, ಬಿಸಿಲೇ ತೋರಿಸಲ್ಲ ಇದಕ್ಕೆ. ಈ ಶೆಡ್ಡಿಂದ ಎತ್ತಿದ್ದು ಹಾಗೆ ಗೋಣಿ ಚೀಲ ಮಾಡ್ತೀವಿ. ಗೋಣಿ ಚೀಲದಿಂದ ಮೆಷಿನ್ ಮಾಡ್ತೀವಿ. ಮೆಷಿನ್ ಇಂದ ಹಾಗೇನೆ ಅದು ಪೌಡರ್ ಆಗಿದ್ದು ಮತ್ತೆ ಚೀಲ ಮಾಡ್ತೀವಿ. ಅದನ್ನ ನಾವು ಬೇರೆ ಇವರಿಗೆ ಮಾರಾಟಕ್ಕೆ ಕೊಟ್ಬಿಡ್ತೀವಿ. ಸರ್, ಇವಾಗ ನಿಮ್ಗೆ ಒಂದು ಬ್ಯಾಚ್, ಇವಾಗ 400 ಕುರಿ ಮೇಯಿಸ್ತೀರಾ, ಒಂದು ಬ್ಯಾಚ್ಗೆ ಎಷ್ಟು ಕ್ವಿಂಟಲ್ ನಿಮ್ ಗೊಬ್ಬರ ಸಿಗ್ಬೋದು ಸರ್? ಎಷ್ಟು ಟನ್? ಮಿನಿಮಮ್ ಒಂದು 15ರಿಂದ 20 ಟನ್ ಗೊಬ್ಬರ ಸಿಗುತ್ತೆ. ಮಿನಿಮಮ್ ಸಿಗುತ್ತೆ. ಈಗ ಈ ಮೂಟೆ ಹತ್ರ 40 kg ಇದೆ. 40 kg ಇದೆ. ಇದು ಅಂದ್ರೆ ಇವಾಗ ಇಲ್ಲಿ 100 ಕುರಿ ಇತ್ತು. 100 ಕುರಿನಲ್ಲಿ ಇದು 3ನೇ ಸತಿ ಗೊಬ್ಬರ ತೆಗ್ದಿರೋದು. ಇವಾಗ ಇಲ್ಲಿ ನೋಡ್ಬೋದು, ನಿಮ್ಗೆ ಒಂದು 60ರಿಂದ 70 ಮೂಟೆ ಇದೆ. ಫುಲ್ ಸಾಲು ಅಲ್ಲಿವರೆಗೂ ಇವಾಗ ಎತ್ತಿದಿರೋದು ಇದು. ಈ ತರ ನಮ್ಗೆ ಈ ತರ ಮೂಟೆಗಳು ಒಂದೊಂದು ಅಂದ್ರೆ ನಮ್ಗೊಂದು 500ರಿಂದ 600 ಮೂಟೆ ಇಲ್ಲೇ ಸಿಗುತ್ತೆ ಒಂದು ಬ್ಯಾಚ್ಗೆ. ನಿಮ್ಗೆ ಆಲ್ಮೋಸ್ಟ್ ಗೊಬ್ಬರದಲ್ಲೇ ಬರುತ್ತಲ್ಲ ಸರ್ ದುಡ್ಡು?
ಅದನ್ನ ಉಪಯೋಗಿಸ್ಕೊಂಡ್ರೆ ಬರುತ್ತೆ. ಇಲ್ಲ ತಿಪ್ಪೆಗೆ ಹಾಕಿ 6,000 ಲೋಡ್ ಕೊಡೋದ್ರೆ ಏನ್ ಬರುತ್ತೆ? ನಾವ್ ಯಾವ ತರ ಟೆಕ್ನಿಕ್ ಆಗಿ ಕೆಲಸ ಮಾಡಿದ್ರೆ ಆ ತರ ಮಾಡ್ಬೋದು. ಈಗ ನಾವೇನ್ ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಇದನ್ನೆಲ್ಲ ಅದ್ರಲ್ಲೇ ಹಾಗೆ ಬಿಟ್ಬಿಡ್ತಾರೆ, 3 ತಿಂಗಳು 3.5 ತಿಂಗಳು ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ಗಂಜಲ ಉಯ್ದು ಏನಾಗುತ್ತೆ ಎಲ್ಲ ಒಂಥರ ಕಚ ಪಿಚ ಆಗ್ಬಿಟ್ಟಿರುತ್ತೆ. ಅದನ್ನ ತಗೊಂಡೋಗ್ಬಿಟ್ಟು ತಿಪ್ಪೆಗೆ ಹಾಕ್ಬಿಡ್ತಾರೆ. ಅದು ಅಲ್ಲಿ ಒಣಗಿ ಕೋಳಿ ಕೆದಕಿ ಅಥವಾ ಬೇರೆ ಇದೆಲ್ಲ ಮಾಡಿ ಹಾಳಾಗಿರುತ್ತೆ. ಅದನ್ನ ಇವರು ಮಾರು ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಯಾರು ತಗೋತಾರೆ? ಅದು 6,000 7,000 ಒಂದು ಟ್ರ್ಯಾಕ್ಟರ್ಗೆ ತಗೊಳ್ತಾರೆ. ಅದರಿಂದ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅದು ಪ್ರಯೋಜನ ಬರೋದಿಲ್ಲ. ಆ ಟ್ರ್ಯಾಕ್ಟರ್ ತಗೊಂಡೋಗಿ ಹಾಕಿರೋದು ಕೂಡ ಗಿಡಗಳಿಗೆ ಉಪಯೋಗ ಬರೋದಿಲ್ಲ. ಸುಮ್ಮನೆ ಇವ್ರು ತಿಪ್ಪೆನ್ ತಗೊಂಡೋಗಿ ಅವ್ರು ಹೊಲಕ್ಕೆ ಹಾಕಂತಾರೆ. ಅಂದ್ರೆ ಈ ಗಲೀಜಿನ ತಗೊಂಡೋಗಿ ಅವ್ರು ಹೊಲಕ್ಕೆ ಹಾಕಂತಾರೆ. ಅದ್ರಲ್ಲಿ ಕಳೆ ಗಿಳೆ ಎಲ್ಲ ಜಾಸ್ತಿ ಬರುತ್ತೆ. ಇದರಲ್ಲಿ ಕಳೆ ಗಿಳೆ ಎಲ್ಲ ಬರೋದು ತುಂಬಾ ಕಡಿಮೆ ಆಗುತ್ತೆ. ಏನು ತಿನ್ನಲ್ವಲ್ಲ, ಬೇರೆ ಏನು ತಿನ್ನಲ್ಲ. ಅಂದ್ರೆ ನಮ್ಮ ಗೊಬ್ಬರದಲ್ಲಿ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿರುತ್ತೆ, ಪ್ಯೂರ್ ಇರುತ್ತೆ. ಆಮೇಲೆ ನೀವು ಇನ್ನೊಂದು ನೋಡ್ಬೋದು, ಈ ಗೊಬ್ಬರನ ನೀರಲ್ಲಿ ಕರಗಿಸಿ ನೋಡಿದ್ರೆ ನಿಮ್ಗೆ ಅದರ ಬಂಡವಾಳ ಗೊತ್ತಾಗುತ್ತೆ. ಅದೇ ನೀವು ತಿಪ್ಪೆನಲ್ಲಿರೋದು ಅಥವಾ ಬೇರೆ ಇದರಲ್ಲಿ ಜೋಳ ಪಳ ಹಾಕಿರೋ ಅಂತ ಇದನ್ನ ಪಿಚ್ಕೆನ ನೀವು ನೀರಲ್ಲಿ ಹಾಕಿ ಕರಗಿಸಿ ಈ ತರ ಇಸ್ಕಿದ್ರೆ ನಿಮ್ಗೆ ಕೈಗೆ ಗರಿ ಗರಿ ಕಾಣುತ್ತೆ. ಇದ್ರಲ್ಲಿ ಗರಿ ಗರಿ ಇರಲ್ಲ. ಇದು ಬೆಣ್ಣೆ ತರ ಇರುತ್ತೆ. ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು. ಅದು ಇರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಂಡಿದೆ. ಆಮೇಲೆ ಆಗೋ ಗೊಬ್ಬರನು ಒಂದು ಕ್ವಾಲಿಟಿ ಬಂದಿರುತ್ತೆ. ಕ್ವಾಲಿಟಿ ಗೊಬ್ಬರ ಸಿಗುತ್ತೆ. ಕ್ವಾಲಿಟಿ ಕುರಿ ಇದ್ರೆ ಕ್ವಾಲಿಟಿ ಗೊಬ್ಬರನೂ ಇರುತ್ತೆ. ಆಮೇಲೆ ಅದನ್ನ ನಾವು ಯಾವ ರೀತಿ ಮಾಡ್ಬೇಕು, ಗಿಡಗಳಿಗೆ ಯಾವ ತರ ಅನುಕೂಲ ಆಗ್ಬೇಕು ಅನ್ನೋದಕ್ಕೆ ನಾವು ಆ ಮಿಷನ್ ಉಪಯೋಗಿಸಿ ಪೌಡರ್ ಮಾಡಿ ಅದನ್ನ ಸೇಲ್ ಮಾಡುವಂತ ಒಂದು ಇದನ್ನ ಮಾಡ್ಕೊಂಡಿದ್ದೀವಿ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ನನ್ನ ನಂಬರ್ 9448237349. ಓಕೆ ಸರ್, ಇದು ನಿಮ್ ಕಾಂಟ್ಯಾಕ್ಟ್ ನಂಬರ್. ಹೌದು. ನಿಮ್ ಗೊಬ್ಬರ ಬೇಕು ಅಂದ್ರೆ ಸಿಗುತ್ತೆ? ಖಂಡಿತ ಸಿಗುತ್ತೆ, ಯಾವಾಗ್ಲೂ ಇರುತ್ತೆ ನಮ್ಮ ಹತ್ರ ಅವೈಲಬಲ್. ಇಲ್ಲ ಇವ್ರಿಗೆ ಪಿಚ್ಕೆನೆ ಬೇಕು ಅಂದ್ರೆ ಈ ತರ ಮೂಟೆಗಳಲ್ಲಿ ಇರೋದು ಕೊಡ್ತೀವಿ. ಇಲ್ಲ ಪೌಡರ್ ಬೇಕಾದ್ರೂ ಪೌಡರ್ ಮಾಡ್ಕೊಡ್ತೀವಿ. ಸರ್ ರೈತರಿಗೆ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಕೊಡ್ತೀರಾ ಸರ್ ಗೊಬ್ಬರ? ಅಲ್ಲ ಬರ್ಲಿ, ರೈತರು ಬಂದು ಅವ್ರಿಗೆ ಯಾವ ತರ ಉಪಯೋಗ ಇದೆ, ಏನಕ್ಕೆ ಉಪಯೋಗ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಕೊಡೋಣ. ಕನ್ಸೆಷನ್ ರೇಟ್ ಅಲ್ಲೇ ಕೊಡ್ಬೇಕು ಅಂತ. ಈಗ ನಾವು ಪೌಡರ್ ಮಾಡ್ಬೇಕಾದ್ರೆ ಅದಕ್ಕೆ ಕರೆಂಟ್ ಬಿಲ್ಲು ಇವೆಲ್ಲ ಎಕ್ಸ್ಪೆಂಡಿಚರ್ ಬರುತ್ತೆ. ಇದಾದ್ರೆ ₹1-2 ಕಡಿಮೆ ಕೊಡೋಣ. ಪಿಚ್ಗೆ ಆದ್ರೆ ಕೊಡೋಣ, ಅದು ಕೊಡೋಣ. ಅವ್ರಿಗೆ ಯಾವ ತರ ಬೇಕು ಆ ತರ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಯಾವ್ದು ಅನುಕೂಲ ಇದೆ, ಯಾವ್ದು ಅವ್ರು ಅಫೋರ್ಡ್ ಮಾಡ್ತಾರೆ ಅದನ್ನ ಕೊಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.